ಸ್ನೇಹಿತರೆ, ನಿಮ್ಮನ್ನು ಯಾರಾದರೂ ಜಿರಳೆ ಅಂತ ಕರೆದ್ರೆ ನೀವೇನು ಮಾಡ್ತೀರಾ? ಸುಮ್ಮನೆ ಇರ್ತೀರಾ ಅಥವಾ ಸಿಟ್ಟಿನಿಂದ ಕೆಂಡವಾಗ್ತೀರಾ? ಆದರೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆ ಒಂದು ಅವಮಾನದ ಮಾತಿನಿಂದ ಒಂದು ರಾಜಕೀಯ ಪಕ್ಷವೇ ಹುಟ್ಕೊಂಡಿದೆ ಅಂದರೆ ನೀವು ನಂಬ್ತೀರಾ? ಹೌದು, ಕೇವಲ 3 ದಿನದಲ್ಲಿ 10 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್, 5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸದಸ್ಯರು. ಇದು ತಮಾಷೆಯಲ್ಲ, ಇದು ಜೆನ್ಜಿ ಯುವಕರ ಸಿಟ್ಟು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಹೇಳಿಕೆ ಇಡೀ ದೇಶದ ಯುವ ಶಕ್ತಿಯನ್ನೇ ಬಡಿದೆಬ್ಬಿಸಿದೆ. ಸ್ನೇಹಿತರೆ, ಒಂದೇ ಒಂದು ಜಿರಳೆ ನಿಮ್ಮ ಮನೆಯ ಕಿಚನ್ನಲ್ಲಿ ಕಂಡ್ರೆ ನೀವೇನು ಮಾಡ್ತೀರಾ? ಒಂದು ಪೊರಕೆ ತೆಗೆದುಕೊಂಡು ಹೊಡಿತೀರಾ ಅಥವಾ ಹಿಟ್ ಸ್ಪ್ರೇ ಮಾಡ್ತೀರಾ ಅಲ್ವಾ? ಆದರೆ ಅದೇ ಒಂದು ಜಿರಳೆ ಇಡೀ ದೇಶದ ರಾಜಕೀಯ ವ್ಯವಸ್ಥೆಯನ್ನೇ ಅಲುಗಾಡಿಸಬಹುದು ಅಂದರೆ ನೀವು ನಂಬ್ತೀರಾ? ಹೌದು, ಈಗ ಭಾರತದಲ್ಲಿ ಒಂದು ಹೊಸ ಅಲೆ ಎದ್ದಿದೆ. ನೇಪಾಳದಲ್ಲಿ ಇತಿಹಾಸ ಸೃಷ್ಟಿಸಿದ ಆ ಒಂದು ಕಿಡಿ ಈಗ ಭಾರತದ ಗಡಿಯನ್ನ ದಾಟಿ ಇಲ್ಲಿನ ಯುವ ಪಡೆಯನ್ನ ಬಡಿದೆಬ್ಬಿಸುತ್ತಿದೆ. ಹಾಗಾದ್ರೆ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಈ ಪಕ್ಷದ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ಇದು ಕೇವಲ ತಮಾಷೆಯ ಅಥವಾ ದೊಡ್ಡ ಸುನಾಮಿಯ ಮುನ್ಸೂಚನೆಯ? ಇವತ್ತು ನಾವು ಈ ಜಿರಳೆಗಳ ಕ್ರಾಂತಿಯ ಒಳಗಿನ ರಹಸ್ಯವನ್ನ ಬಿಚ್ಚಿಡ್ತೀವಿ. ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದಲ್ಲಿ 10 ರಾಜಕೀಯ ಪಕ್ಷಗಳಿವೆ. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP ಅನ್ನುವ ಹೆಸರು ಕೇಳಿದ್ರೆ ಯಾರಿಗಾದರೂ ಒಮ್ಮೆ ಆಶ್ಚರ್ಯವಾಗುತ್ತೆ. ಯಾರಪ್ಪ ಇವರು? ಇವರಿಗೆ ಜಿರಳೆ ಅನ್ನುವ ಹೆಸರೇ ಬೇಕಿತ್ತಾ ಅನ್ನುವ ಪ್ರಶ್ನೆ ನಿಮ್ಮನ್ನ ಕಾಡ್ತಿರಬಹುದು. ಆದರೆ ಈ ಹೆಸರಿನ ಹಿಂದೆ ಒಂದು ದೊಡ್ಡ ಅವಮಾನದ ಕತೆ ಇದೆ, ಒಂದು ದೊಡ್ಡ ಹೋರಾಟದ ಹಾದಿ ಇದೆ. ಭಾರತದ ರಾಜಕೀಯ ಅಂದ್ರೆ ಅಲ್ಲಿ ಬರೀ ಭರವಸೆಗಳು, ಪ್ರತಿಭಟನೆಗಳು ಮತ್ತು ಹಳೆ ಕಾಲದ ಲೆಕ್ಕಾಚಾರಗಳೇ ಇರ್ತಾವೆ ಅಂದುಕೊಂಡಿದ್ದವರಿಗೆಲ್ಲ ಈಗ ಶಾಕ್ ಆದಿದೆ. ಇವತ್ತಿನ ಜೆನ್ಜಿ ಅಂದ್ರೆ 20ರ ಹರಿಯದ ಯುವಕ ಯುವತಿಯರು ಇದ್ದಾರಲ್ಲ, ಇವರ ಆಲೋಚನಾ ಶಕ್ತಿಯೇ ಬೇರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವ ಒಂದು ವಿಚಿತ್ರ ಹೆಸರು. ಕೇಳೋದಕ್ಕೆ ನಗು ಬರಬಹುದು, ಆದರೆ ಇದರ ಹಿಂದಿರುವ ಉದ್ದೇಶ ಕೇಳಿದ್ರೆ ನೀವು ದಂಗಾಗ್ತೀರಿ. ಸ್ನೇಹಿತರೆ, ನೀವೆಲ್ಲ ನೇಪಾಳದಲ್ಲಿ ನಡೆದ ಜೆನ್ಜಿ ಹೋರಾಟವನ್ನ ನೋಡಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾದ ಹೋರಾಟ ಮುಂದೆ ಅಲ್ಲಿನ ವ್ಯವಸ್ಥೆಯನ್ನೇ ಬದಲು ಮಾಡಿದ್ದು ಈಗ ಇತಿಹಾಸ. ನೇಪಾಳದಲ್ಲಿ ಯುವ ಜನತೆ ಬೀದಿಗಿಳಿದು ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳನ್ನೇ ಮಕಾಡೆ ಮಲಗಿಸಿದ ರೀತಿ ಜಗತ್ತನ್ನೇ ಆಶ್ಚರ್ಯಗೊಳಿಸಿತ್ತು. ಅಲ್ಲಿನ ಯುವಕರು ಸಾಂಪ್ರದಾಯಿಕ ರಾಜಕೀಯವನ್ನ ತಿರಸ್ಕರಿಸಿ ಹೊಸ ಶೈಲಿಯ ಪ್ರತಿಭಟನೆ ಶುರು ಮಾಡಿದ್ರು. ಈಗ ಭಾರತದಲ್ಲೂ ಅಂಥದ್ದೇ ಒಂದು ವಾತಾವರಣ ನಿರ್ಮಾಣವಾಗ್ತಿದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿ. ಸ್ನೇಹಿತರೆ, ಈ ಕತೆ ಶುರುವಾಗುವುದು ಕೇವಲ 1 ವಾರದ ಹಿಂದೆ. ಅಭಿಜಿತ್ ದಿಪ್ಕೆ ಅನ್ನುವ ಯುವಕ ಬೋಸ್ಟನ್ನಲ್ಲಿ ಉದ್ಯೋಗಕ್ಕಾಗಿ ಅಪ್ಲಿಕೇಶನ್ ಹಾಕ್ತಾ ಕೂತಿದ್ದ. ಆಗಲೇ ಭಾರತದಿಂದ ಒಂದು ಸುದ್ದಿ ಸಿಡಿಯುತ್ತೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿರುವ ಯುವಕರನ್ನ ಜಿರಳೆಗಳು ಮತ್ತು ಪರಾವಲಂಬಿಗಳು ಅಂತ ಕರೆದಿದ್ದಾರೆ ಅನ್ನುವ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ. ಯೋಚನೆ ಮಾಡಿ, ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿ ದೇಶದ ಭವಿಷ್ಯವಾಗಿರುವ ಯುವಕರನ್ನ ಹೀಗೆ ಜಿರಳೆಗಳಿಗೆ ಹೋಲಿಸಿದ್ರೆ ಏನಾಗಬೇಡ. ಈ ಮಾತು ಲಕ್ಷಾಂತರ ಜೆನ್ಜಿ ಯುವಕರನ್ನ ಕೆರಳಿಸಿತ್ತು. ಇದನ್ನ ಕೇವಲ ಒಂದು ಅವಮಾನ ಅಂತ ಬಿಡದೆ ಇದನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡವರು ಅಭಿಜಿತ್ ದೀಪ್ಕೆ. ಒಂದು ಇಂಟರ್ನೆಟ್ ಅವಮಾನವನ್ನೇ ರಾಜಕೀಯ ಅಸ್ಮಿತೆಯನ್ನಾಗಿ ಬದಲಾಯಿಸಿಬಿಟ್ಟರು. ಇದೇ ನೋಡಿ ಜಿರಳೆಗಳ ಸೈನ್ಯ ಉದಯವಾದ ಕ್ಷಣ. ಅಷ್ಟಕ್ಕೂ ಈ ಅಭಿಜಿತ್ ದೀಪ್ಕೆ ಯಾರು? ಇವರು ಸುಮ್ಮನೆ ಇಂಟರ್ನೆಟ್ನಲ್ಲಿ ಟ್ರೆಂಡ್ ಮಾಡುವ ವ್ಯಕ್ತಿಯ? ಅಂದ ಹಾಗೆ ಇವರು ರಾಜಕೀಯಕ್ಕೆ ಹೊಸಬರೇನಲ್ಲ. ಈ ಹಿಂದೆ ಇವರು ಆಮ್ ಆದ್ಮಿ ಪಾರ್ಟಿಯ ಕಮ್ಯುನಿಕೇಷನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದವರು. ಆದರೆ ಕೇಜ್ರಿವಾಲ್ ಅವರ ಮೇಲೆ ಇಟ್ಟಿದ್ದ ನಿರೀಕ್ಷೆಗಳು ಹುಸಿಯಾದ ಮೇಲೆ ವ್ಯವಸ್ಥೆಯನ್ನ ಬದಲಾಯಿಸಲು ಹೊಸ ಹಾದಿ ಹಿಡಿದವರು ಈ ಅಭಿಜಿತ್. ಬೋಸ್ಟನ್ನಲ್ಲಿ ಕೂತು ಇವರು ಶುರು ಮಾಡಿದ ಈ ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ 3 ದಿನದಲ್ಲಿ ಸೃಷ್ಟಿಸಿದ ಸಂಚಲನ ಅಷ್ಟಿಷ್ಟಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ 10 ಮಿಲಿಯನ್ ಅಂದರೆ 1 ಕೋಟಿಗೂ ಹೆಚ್ಚು ಫಾಲೋವರ್ಸ್, ಯುವಜನತೆಯಲ್ಲಿ ಅಡಗಿದ್ದ ಹತಾಶೆ, ಕೆಲಸವಿಲ್ಲದೆ ಅನುಭವಿಸುತ್ತಿರುವ ನೋವು ಮತ್ತು ವ್ಯವಸ್ಥೆಯ ಮೇಲೆ ಅವರಿಗಿರುವ ಸಿಟ್ಟು ಈ ರೀತಿಯಲ್ಲಿ ಸ್ಫೋಟಗೊಂಡಿದೆ. ಸರಿ, ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದರೆ ಸಾಕಾ? ಇವರ ಅಜೆಂಡಾ ಏನು? ಸ್ನೇಹಿತರೆ, ಇವರು ತಮ್ಮ ವೆಬ್ಸೈಟ್ನಲ್ಲಿ 5 ಮುಖ್ಯ ಅಂಶಗಳನ್ನು ಘೋಷಣೆ ಮಾಡಿದ್ದಾರೆ. ಇವುಗಳನ್ನು ಕೇಳಿದರೆ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ. ಮೊದಲನೇದಾಗಿ, ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳು ನಿವೃತ್ತಿಯ ನಂತರ ರಾಜ್ಯಸಭಾ ಸ್ಥಾನವನ್ನಾಗಲಿ ಅಥವಾ ಸರ್ಕಾರದ ಯಾವುದೇ ಹುದ್ದೆಯನ್ನಾಗಲಿ ಪಡೆಯುವಂತಿಲ್ಲ.
ಇದು ನ್ಯಾಯಾಂಗದ ಸ್ವತಂತ್ರತೆಯನ್ನ ಕಾಪಾಡಲು ಇಟ್ಟ ಬೇಡಿಕೆ. ಎರಡನೇದು, ಮತದಾರರ ಪಟ್ಟಿಯಿಂದ ಅಕ್ರಮವಾಗಿ ಹೆಸರು ಡಿಲೀಟ್ ಮಾಡುವ ಚುನಾವಣಾ ಅಧಿಕಾರಿಗಳನ್ನ UAPA ಕಾಯ್ದೆಯಡಿ ಬಂಧಿಸಬೇಕು. ಮೂರನೇದಾಗಿ, ಮಹಿಳೆಯರಿಗೆ ಕೇವಲ 33% ಅಲ್ಲ, ಬದಲಾಗಿ 50% ಮೀಸಲಾತಿ ಬೇಕು ಮತ್ತು ಕ್ಯಾಬಿನೆಟ್ನಲ್ಲಿ ಅರ್ಧದಷ್ಟು ಸಚಿವ ಸ್ಥಾನಗಳು ಮಹಿಳೆಯರಿಗೆ ಇರಬೇಕು. ನಾಲ್ಕನೇದಾಗಿ, ಅಂಬಾನಿ ಮತ್ತು ಅದಾನಿ ಅವರಂತಹ ಉದ್ಯಮಿಗಳ ಒಡೆತನದಲ್ಲಿರುವ ಮಾಧ್ಯಮ ಸಂಸ್ಥೆಗಳ ಪರವಾನಗಿಯನ್ನ ರದ್ದುಗೊಳಿಸಬೇಕು. ಇವು ಕಾಕ್ರೋಚ್ ಜನತಾ ಪಾರ್ಟಿ ಇಟ್ಟಿರುವ ಬೇಡಿಕೆಗಳು. ಸ್ನೇಹಿತರೆ, ಮತ್ತೊಂದು ವಿಚಾರ ನಿಮಗೆಲ್ಲ ಗೊತ್ತಿರಲೇಬೇಕು. ನಾವೆಲ್ಲ ಜಿರಳೆಗಳನ್ನು ತುಂಬಾ ಕೀಳಾಗಿ ನೋಡ್ತೀವಿ, ಆದರೆ ಜಿರಳೆಗಳ ಅಸಲಿ ತಾಕತ್ತಿನ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಎಂಥದ್ದೇ ಪರಮಾಣು ಸ್ಫೋಟವಾದರೂ ಬದುಕಬಲ್ಲ ಏಕೈಕ ಜೀವಿ ಅಂದರೆ ಅದು ಜಿರಳೆ ಮಾತ್ರ. ಅಂದರೆ ಇದು ಸರ್ವೈವಲ್ ಅಥವಾ ಉಳಿವಿನ ಸಂಕೇತ. ರಾಜಕೀಯ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರನ್ನ ಹತ್ತಿಕ್ಕಿದರೂ ಅವರು ಜಿರಳೆಗಳಂತೆ ಮತ್ತೆ ಮತ್ತೆ ಎದ್ದು ಬರ್ತಾರೆ ಅನ್ನೋದು ಈ ಹೆಸರಿನ ಹಿಂದಿರುವ ಫಿಲಾಸಫಿ ಇರಬಹುದು. ಈ ಸಂಘಟನೆ ಈಗ ಯಾಕೆ ಸದ್ದು ಮಾಡ್ತಾ ಇದೆ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಯಿತು. ನೇಪಾಳ ಮಾದರಿಯಲ್ಲೇ ಭಾರತದ ಯುವಜನತೆ ಕೂಡ ತಮ್ಮದೇ ಆದ ಒಂದು ಡಿಜಿಟಲ್ ಪ್ರತಿಭಟನೆ ಶುರು ಮಾಡಬೇಕು ಅನ್ನುವ ಚರ್ಚೆ ಹಠಾತ್ ಏರಿಕೆ ಕಂಡಿದೆ. ಇವರು ಯಾವುದೇ ಕಲ್ಲು ತೂರಾಟ ಮಾಡಲ್ಲ, ಬಂದ್ ಮಾಡಲ್ಲ, ಬದಲಾಗಿ ಇವರು ಬಳಸೋದು ಮೀಮ್ಗಳು, ಹಾಸ್ಯ ಮತ್ತು ವಿಡಂಬನೆ. ವ್ಯವಸ್ಥೆಯ ತಪ್ಪುಗಳನ್ನು ತಮಾಷೆಯಾಗಿ ತೋರಿಸುತ್ತಾ ರಾಜಕಾರಣಿಗಳಿಗೆ ನಡುಕ ಹುಟ್ಟಿಸೋದು ಇವರ ಸ್ಟೈಲ್. ಇನ್ನು ಭಾರತದಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ನಕ್ಸಲ್ ಮುಕ್ತ ಭಾರತದ ಅಭಿಯಾನ ಯಶಸ್ವಿಯಾಗಿದೆ. ಬಸ್ತಾರ್ನ ರಕ್ತಸಿಕ್ತ ಅಧ್ಯಾಯ ಅಂತ್ಯಗೊಂಡಿದೆ ಅಂತ ಸರ್ಕಾರ ಹೇಳ್ತಿದೆ. ಅಂದರೆ ಸಶಸ್ತ್ರ ಬಂಡಾಯ ಹಂತ ಹಂತವಾಗಿ ಮುಗಿಯುತ್ತಿದೆ. ಆದರೆ ಈಗ ಶುರುವಾಗಿರೋದು ಡಿಜಿಟಲ್ ಬಂಡಾಯ. ಜನರಿಗೆ ಈಗ ಬರೀ ಭಾಷಣಗಳು ಸಾಕು ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಈ ಜಿರಳೆಗಳ ಪಕ್ಷದ ಭವಿಷ್ಯವೇನು? ಇವರು 2029 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ? ಅಭಿಜಿತ್ ಅವರ ಪ್ರಕಾರ ಈಗಲೇ ಏನನ್ನ ಹೇಳೋದಕ್ಕಾಗೋದಿಲ್ಲ. ಆದರೆ ಒಂದು ವಿಚಾರವಂತೂ ಸ್ಪಷ್ಟ, ಇವರು ಯಾವುದೇ ಹಳೆ ರಾಜಕೀಯ ಪಕ್ಷದ ಜೊತೆ ಕೈ ಜೋಡಿಸೋದಿಲ್ಲ ಅಂತ ಹೇಳಿದ್ದಾರೆ. ಇವರಿಗೆ ಈ ಸಿಸ್ಟಮ್ನಿಂದ ಹೊಸ ಮುಖಗಳು ಬೇಕು, ವಿದ್ಯಾವಂತ ಮುಖಗಳು ಬೇಕು. ಜನರು ಇವರನ್ನ ನಾಯಕರಿಲ್ಲದ ಚಳವಳಿ ಅಂತ ಕರಿಬಹುದು. ಆದರೆ ಅಭಿಜಿತ್ ಹೇಳ್ತಾರೆ, ಯುವಕರು ಜಾಣರಿದ್ದಾರೆ, ಅವರು ಪ್ರಜಾಪ್ರಭುತ್ವದ ಅಡಿಯಲ್ಲೇ ಶಾಂತಿಯುತವಾಗಿ ಹೋರಾಟ ಮಾಡ್ತಾರೆ ಅಂತ. ಈ ಚಳವಳಿ ಮುಂದೆ ದೊಡ್ಡ ರಾಜಕೀಯ ಬದಲಾವಣೆಗೆ ನಾಂದಿ ಹಾಡುತ್ತಾ ಅಥವಾ ನೀರಿನ ಗುಳ್ಳೆಯಂತೆ ಅಳಿಸಿ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಕೇವಲ ಒಂದು ಮೀಮ್ ಪೇಜ್ ಅಲ್ಲ, ಇದು ಒಂದು ಎಚ್ಚರಿಕೆಯ ಗಂಟೆ. ಯಾಕೆ ಅಂತೀರಾ? ಯಾವಾಗ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ದುರ್ಬಲವಾಗ್ತಾವೋ ಅಥವಾ ಜನರ ಧ್ವನಿ ಕೇಳಿಸಿಕೊಳ್ಳಲ್ವೋ ಆಗ ಇಂತಹ ವಿಚಿತ್ರ ಸಂಘಟನೆಗಳು ಹುಟ್ಕೊಳ್ತಾವೆ. ಜೆನ್ಜಿ ಯುವಕರಿಗೆ ಈಗಿನ ನ್ಯೂಸ್ ಚಾನೆಲ್ ಡಿಬೇಟ್ಗಳಿಗಿಂತ ಇಂತಹ ಸ್ಯಾಟೈರ್ ಅಥವಾ ವಿಡಂಬನೆಗಳೇ ಹೆಚ್ಚು ಅರ್ಥವಾಗ್ತಾ ಇದೆ. ದೇಶದ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ರಾಜಕೀಯ ಚರ್ಚೆಗಳು ನಡೀತಾ ಇದೆ. ಇಂತಹ ಸ್ಥಿತಿಯಲ್ಲಿ ಯುವಜನತೆ ಕಾಕ್ರೋಚ್ ಅಥವಾ ಜಿರಳೆಯನ್ನ ಸಂಕೇತವಾಗಿಟ್ಕೊಂಡು ನಾವು ಅಷ್ಟು ಬೇಗ ಸಾಯಲ್ಲ, ನಿಮ್ಮ ಆಟಗಳನ್ನು ನೋಡ್ತಿದ್ದೀವಿ ಅಂತ ಮೆಸೇಜ್ ಕೊಡ್ತಿದ್ದಾರೆ. ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮುಗಿದು ಹೋಗುತ್ತಾ ಅಥವಾ ನಿಜವಾಗಿಯೂ ಬೀದಿಗೆ ಬರುತ್ತಾ? ನೇಪಾಳದ ಉದಾಹರಣೆ ನೋಡಿದರೆ ಇದು ಅಷ್ಟು ಸುಲಭವಾಗಿ ಬಿಡೋ ವಿಚಾರವಲ್ಲ. ನೇಪಾಳದಲ್ಲಿ ಯುವಜನತೆ ಚುನಾವಣೆಯಲ್ಲಿ ದೊಡ್ಡ ಬದಲಾವಣೆ ತಂದಿದ್ದಾರೆ. ಭಾರತದಲ್ಲೂ ಮುಂದಿನ ದಿನಗಳಲ್ಲಿ ಇಂತಹ ಅನಾಮಧೇಯ ಅಥವಾ ವಿಡಂಬನಾತ್ಮಕ ಗುಂಪುಗಳು ಚುನಾವಣೆಯ ಮೇಲೆ ಪ್ರಭಾವ ಬೀರಿದ್ರೂ ಆಶ್ಚರ್ಯವಿಲ್ಲ. ರಾಜಕೀಯ ಪಕ್ಷಗಳು ಈಗಲೇ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಜಿರಳೆಗಳ ಪಡೆ ನೋಡ್ತಾ ಇದೆ. ಡಿಜಿಟಲ್ ಲೋಕದಲ್ಲಿ ಇವರು ಹೇಗೆ ಸಂಘಟಿತರಾಗ್ತಾರೆ ಅನ್ನೋದು ಯಾರ ಊಹೆಗೂ ಸಿಗೋದಿಲ್ಲ. ಕೊನೆಯದಾಗಿ ಸ್ನೇಹಿತರೆ, ಈ ದೇಶದ ಯುವಜನತೆಯನ್ನ ನೀವು ಇಗ್ನೋರ್ ಮಾಡಬಹುದು, ಅವಮಾನ ಮಾಡಬಹುದು, ಆದರೆ ಅವರನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಸಿವಾದಾಗ, ಉದ್ಯೋಗ ಸಿಗದಿದ್ದಾಗ, ವ್ಯವಸ್ಥೆ ಕಣ್ಮುಚ್ಚಿ ಕೂತಾಗ ಇಂತಹ ಜಿರಳೆಗಳು ಮೂಲೆ ಮೂಲೆಯಿಂದ ಹೊರಬರುತ್ತವೆ. ಅವತ್ತು ಅದು ಇಡೀ ಸಿಸ್ಟಮ್ ಅನ್ನೇ ಆವರಿಸಿಕೊಳ್ಳಬಹುದು. ಸ್ನೇಹಿತರೆ, ನೆನ್ಪಿಡಿ, ಪ್ರಜಾಪ್ರಭುತ್ವದಲ್ಲಿ ಜನರೇ ಪ್ರಭುಗಳು. ಆ ಜನರಲ್ಲಿ ಸಣ್ಣ ಕಿಡಿ ಹೊತ್ತಿದ್ರು ಸಾಕು, ಅದು ಇಡೀ ಸಾಮ್ರಾಜ್ಯವನ್ನೇ ಸುಟ್ಟು ಹಾಕಬಲ್ಲದು. ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಕೇವಲ ಒಂದು ಹೆಸರು ಇರಬಹುದು, ಆದರೆ ಅದರ ಹಿಂದೆ ಇರುವ ಯುವಶಕ್ತಿಯ ಆಕ್ರೋಶ ನಿಜವಾದದ್ದು. ಇದು ಭಾರತೀಯ ರಾಜಕೀಯದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತಾ ಕಾಲವೇ ಉತ್ತರ ನೀಡಬೇಕು. ನಿಮ್ಗೇನನ್ಸುತ್ತೆ? ಕಾಕ್ರೋಚ್ ಕೇವಲ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತವಾಗುತ್ತಾ ಅಥವಾ ಭಾರತದ ರಾಜಕೀಯ ಇತಿಹಾಸವನ್ನೇ ಬದಲಾಯಿಸುತ್ತಾ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.